ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14 ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ಚೀನಾ ಸಾಮಂತನಿಗೆ ಗೇಟ್ ಪಾಸ್. ಸೇನೆ ಕೈಗೆ ನೇಪಾಳ. ಅಲ್ಲಿ ಆಟ ಆಡಿದ್ದು ರಾನಾ ಸಿಐಎನ. ಸ್ನೇಹಿತರೆ, ನೇಪಾಳ ಪತನ ಆಗಿದೆ. ಆಡಳಿತ ಪ್ರಧಾನಿನೇ ಓಡ್ ಹೋಗೋ ರೀತಿಯಾಗಿದೆ. ರಾಜೀನಾಮೆ ಕೊಟ್ಟಿದ್ದಾರೆ. ಈ ದಂಗೆ ಹಿಂದೆ ಗೇಮ್ ಯಾರ್ದಿದೆ? ವಿದೇಶಿ ಶಕ್ತಿಗಳಿಂದ ನೇಪಾಳದಲ್ಲಿ ಕ್ಷಿಪ್ರ ಕ್ರಾಂತಿ ಆಯ್ತಾ? ಕೆಪಿ ಶರ್ಮಾ ಒಲಿ ಸರ್ಕಾರದ ಕೆಲವರು ಹೇಳ್ತಿರೋ ಪ್ರಕಾರ ಈಗ ಅಕ್ಷರಶಃ ಬೆಂಕಿ ಉಂಡೆಯಾಗಿದೆ. ಎಲ್ಲಿ ನೋಡಿದ್ರು ಬೆಂಕಿ ಬಿದ್ದಿದೆ ನೇಪಾಳದಲ್ಲಿ. ದಶಕಗಳಿಂದ ಮಡುಗಟ್ಟಿದ್ದ ಆಕ್ರೋಶ. ಈ ಕರ್ಮಠ ಕಮ್ಯುನಿಸ್ಟ್ ಡಿಕ್ಟೇಟರ್ಗಳ ತರ ಬಿಹೇವ್ ಮಾಡ್ತಾ ಇದ್ದ ಈ ಪೊಲಿಟಿಷಿಯನ್ಸ್ ನೇಪಾಳದಲ್ಲಿ ರಾಜಪ್ರಭುತ್ವ ಕಿತ್ತು ಹಾಕಿ ತಮ್ಮ ಕಪಿಮುಷ್ಟಿಗೆ ತಗೊಂಡಿದ್ದ ಈ ಗುಂಪಿನ ವಿರುದ್ಧ ಜನರ ಜ್ವಾಲಾಮುಖಿಯಂತ ಆಕ್ರೋಶ ಈಗ ಸ್ಫೋಟಿಸಿಬಿಟ್ಟಿದೆ. ನೇಪಾಳ ಮತ್ತೆ ಕ್ರಾಂತಿಯತ್ತ ಹೊರಳಿದೆ. ಯಾವ ರಾಜಪ್ರಭುತ್ವವನ್ನ ಎಂಡ್ ಮಾಡಿ ನಮ್ದು ಜಾತ್ಯತೀತ ಕಂಟ್ರಿ, ಹಿಂದೂ ನೇಷನ್ ಅಲ್ಲ ಅಂತ ಕಮ್ಯುನಿಸ್ಟ್ ನಾಯಕರು ಹೇಳಿದ್ರು. ಆರಂಭದಲ್ಲಿ ಜನರಿಗೆಲ್ಲ ಚೆನ್ನಾಗೇ ಕಂಡಿತ್ತು. ಆದ್ರೆ ಕಳೆದ 1 ದಶಕದಲ್ಲಿ ಇವರು ನೇಪಾಳವನ್ನ ಹಾಳು ಮಾಡಿದ ರೀತಿ ಮತ್ತು ಇವ್ರ ಫ್ಯಾಮಿಲಿಯನ್ನ ಉದ್ಧಾರ ಮಾಡಿಕೊಂಡ ರೀತಿ ನೋಡಿ ಜನ ರೊಚ್ಚಿಗೆದ್ದು ಅದೇ ಲೀಡರ್ಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಭ್ರಷ್ಟ ಕಮ್ಯುನಿಸ್ಟರು ತೊಲಗಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಇದರ ಪರಿಣಾಮ ನೇಪಾಳ ರಣಾಂಗಣವಾಗಿ ಬದಲಾಗಿದೆ. ಕ್ಷಣಕ್ಕೊಂದು ಘಟನೆ ಆಗ್ತಾ ಇದೆ. ಸೇನೆ ಕೈಗೆ ನೇಪಾಳದ ಅಧಿಕಾರ ಹೋಗಬಹುದು ಅಥವಾ ರಾಜಪ್ರಭುತ್ವನೇ ಬರಬಹುದು ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ಹಾಗೆ ನೋಡಿದ್ರೆ 7 ತಿಂಗಳ ಹಿಂದೆನೆ ಇಂಥದ್ದೇನೋ ಆಗಬಹುದು ಅನ್ನೋ ಸೂಚನೆ ಇತ್ತು. ಆದ್ರೆ ಏಕಾಏಕಿ ಜನರೇ ಹಿಂದೆ ಸರಿದಿದ್ರು. ಆಗ ಒಂದಷ್ಟು ಗಲಾಟೆ ಮಾಡಿ ಈಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನೋ ಒಂದು ಸಣ್ಣ ಕಿಡಿ ವಿಪರೀತ ವೇಗದಲ್ಲಿ 2 ದಿನದಲ್ಲಿ ನೇಪಾಳದ ಇಡೀ ಆ ರೂಲಿಂಗ್ ಕ್ಲಾಸ್ ಅನ್ನ ಕಿತ್ತು ಬಿಸಾಕ್ಬಿಟ್ಟಿದೆ. ಮಾಜಿ ನಕ್ಸಲರಾಗಿದ್ದವರೆಲ್ಲ ಈಗ ರೂಲಿಂಗ್ ಎಲೀಟ್ಸ್ ಆಗಿದ್ರು. ಅಲ್ಲಿ ರೂಲಿಂಗ್ ಕ್ಲಾಸ್ ಆಗಿಬಿಟ್ಟಿದ್ರು. ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಮಾತಾಡಿದ್ರೆ ಜೈಲಿಗೆ ಹಾಕೋದು ಎದುರಾಳಿಗಳನ್ನ. ಆ ರೀತಿ ಸಿಚುವೇಶನ್ ಮಾಡಿಟ್ಟಿದ್ರು. ಚೀನಾದ ಕಂಟ್ರೋಲಿಗೆ ಹೋಗ್ಬಿಟ್ಟಿತ್ತು ರಾಷ್ಟ್ರ. 2 ದಿನದಲ್ಲಿ ಕಿತ್ತು ಬಿಸಾಕಿದ್ದಾರೆ ಹುಡುಗರು. 18, 20, 22 ವರ್ಷದ ಹುಡುಗರು ಬೀದಿಗಿಳಿದು. ಎಲ್ಲ ಟಾಪ್ ಲೀಡರ್ಗಳು, ಆಡಳಿತದಲ್ಲಿರೋರು, ವಿಪಕ್ಷದಲ್ಲಿರೋರು ಎಲ್ಲರ ಮನೆಗೂ ಬೆಂಕಿ ಇಟ್ಟಿದ್ದಾರೆ. ಕಮ್ಯುನಿಸ್ಟ್ಗಳ ಮನೆಗೆ 3 ಸಚಿವರು ರಾಜೀನಾಮೆ ಕೊಟ್ಟರು. ಅಲ್ಲಿನ ಯುವಕರು ತಣ್ಣಗಾಗಿಲ್ಲ. ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟರು, ಇನ್ನೂ ತಣ್ಣಗಾಗಿಲ್ಲ. ಲಕ್ಷ ಸಂಖ್ಯೆಯ ಉದ್ರಿಕ್ತರು ಪ್ರತಿಭಟನೆಗೆ ಸೇರ್ತಾನೆ ಇದ್ದಾರೆ. ಕರ್ಫ್ಯೂ ಮುಂದುವರೆದಿದೆ. ಕರ್ಫ್ಯೂಗೆ ಯಾರೂ ಕೇರ್ ಮಾಡ್ತಿಲ್ಲ. ಪ್ರತಿಭಟನಾಕಾರರು ಕರ್ಫ್ಯೂ ಹೇರಿದವರಿಗೆ ರಿವರ್ಸ್ ಕರ್ಫ್ಯೂ ಹಾಕಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಈ ಕಮ್ಯುನಿಸ್ಟ್ ಸರ್ಕಾರ ಫೈರ್ ಮಾಡೋದು, ಗುಂಡು ಹಾರಿಸಿದ್ರು ಕೂಡ ಕೇರ್ ಮಾಡ್ತಿಲ್ಲ. 20ಕ್ಕೂ ಅಧಿಕ ಯುವಕರು ಪ್ರಾಣ ಬಿಟ್ಟಿದ್ದಾರೆ. ಚಿಕ್ಕ ಹುಡುಗರು ಕೇರ್ ಮಾಡ್ತಿಲ್ಲ. ಕಿತ್ತು ಬಿಸಾಕ ತನಕ ಸುಮ್ಮನಾಗಲ್ಲ ಅಂತ ಹೇಳಿ ಫೈಟ್ ಮಾಡ್ತಿದ್ದಾರೆ. ನೇಪಾಳದ ದುರಹಂಕಾರಿ ಪ್ರಧಾನಿ ಗುಲಾಮ, ಚೀನಾದ ಗುಲಾಮ ದೇಶ ಬಿಟ್ಟು ಓಡೋಕೆ ತಯಾರಿ ನಡೆಸಿದ್ದಾರೆ. ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರೆ ಕೆಪಿ ಶರ್ಮಾ ಒಲಿ. ರಾಷ್ಟ್ರಪತಿ ಭವನವೇ ಸೀಸ್ ಆಗಿದೆ. ಒಟ್ಟಾರೆ ನೇಪಾಳ ಮತ್ತೆ ಕ್ರಾಂತಿಯನ್ನ ಮಾಡಿ ತೋರಿಸಿದೆ. ಹಾಗಿದ್ರೆ ನೇಪಾಳದಲ್ಲಿ ಚೀನಿ ಪ್ರಭಾವಿತ ಕಮ್ಯುನಿಸ್ಟರ ಆಟ ಅಂತ್ಯ ಆಯ್ತಾ? ಈ ಬೆಳವಣಿಗೆಯ ಹಿಂದೆ ಬಾಹ್ಯ ಶಕ್ತಿಗಳಿವೆ ಅಂತ ಹೇಳಿ ನೇಪಾಳದ ಒಲಿ ಆಡಳಿತದ ವ್ಯಕ್ತಿಗಳು ಹೇಳ್ತಿರೋದು ಯಾರಿಗೆ? ಭಾರತಕ್ಕ ಅಥವಾ ಅಮೆರಿಕಾಗ? ಒಂದು ವೇಳೆ ನೇಪಾಳದಲ್ಲಿ ಅಧಿಕಾರ ಬದಲಾವಣೆ ಆದ್ರೆ ಸೇನೆ ಅಥವಾ ರಾಜಪ್ರಭುತ್ವ ಯಾರು ಬಂದ್ರೆ ಏನು ಪರಿಣಾಮ ಭಾರತದ ಮೇಲಾಗುತ್ತೆ? ಸ್ನೇಹಿತರೆ, ನೇಪಾಳದ ರಾಜಕೀಯ ಬದಲಾವಣೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್. ನಮಗೆ ಫ್ರೆಂಡ್ಲಿ ರಿಲೇಷನ್ಸ್ ಇದೆ ಅಲ್ಲಿನ ಜನರೊಂದಿಗೆ. ನೇಪಾಳದ 10% ಜನ ಹೆಚ್ಚು ಕಮ್ಮಿ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಭಾರತದಲ್ಲಿ ವ್ಯತ್ಯಾಸನೇ ಇಲ್ಲ. ನೇಪಾಳಿಗರು, ಭಾರತೀಯರು ವ್ಯತ್ಯಾಸನೇ ಇಲ್ಲ, ಚೆನ್ನಾಗಿ ಬಾಳ್ತಾರೆ. ಹೀಗಾಗಿ ಕಮ್ಯುನಿಸ್ಟರು ತೊಲಗ್ತಾ ಇರೋದು ಈ ಜನರ ಮತ್ತು ಜನರ ನಡುವಿನ ಸಂಬಂಧಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ. ಅಲ್ಲಿ ಯಾರು ಬರ್ತಾರೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗ್ತಿದೆ. ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಸೆಪ್ಟೆಂಬರ್ 8ರಿಂದ ನೇಪಾಳದಲ್ಲಿ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಿದೆ. ಪಾರ್ಲಿಮೆಂಟ್ಗೆ ಬೆಂಕಿ ಹಾಕಿದ್ದಾಯ್ತು. ಅಧ್ಯಕ್ಷರ ಭವನ ಸೀಸ್ ಮಾಡಿದ್ದಾಯ್ತು. ಈಗ ಸಿಕ್ಕ ಅಧಿಕಾರಿಗಳ ಮನೆಗೆ, ಟಾಪ್ ನಾಯಕರ ಮನೆಗೆ ಬೆಂಕಿ ಬೀಳ್ತಿದೆ. ಸೆಪ್ಟೆಂಬರ್ 8ರ ರಾತ್ರಿಯೇ ಸೋಷಿಯಲ್ ಮೀಡಿಯಾ ವಾಪಸ್ ಬಂದಿದೆ ಅಂತ ಹೇಳಿ ನೇಪಾಳ ನಾಯಕರು ಬ್ಯಾನ್ ತೆರವು ಮಾಡಿದ್ರು. ಹುಡುಗರ ಗಲಾಟೆ ಮಾಡಬೇಡಿ, ನಿಮಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದಕ್ಕೆ ತಾನೇ ಸಮಸ್ಯೆ, ವಾಪಸ್ ತಗೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಬ್ಯಾನ್ ಇಲ್ಲ ನಿಮ್ದೆ ಅಂತ ಹೇಳಿದ್ರು. ಆದ್ರೂ ಯುವಕರು ಈ ಸಲ ಇಳಿದಾಗಿದೆ, ನಿಮ್ಮನ್ನು ಬಿಸಾಕ್ತೀವಿ ಅಂತ ಹೇಳಿ ಪ್ರತಿಭಟನೆ ಕಂಟಿನ್ಯೂ ಮಾಡಿದ್ರು. ಗೃಹ ಸಚಿವರ ಮನೆಗೆಲ್ಲ ಗೇಟ್ರು. ಪವರ್ಫುಲ್ ಪ್ರಧಾನಿ ಮಾಜಿ ನಕ್ಸಲ್ ಒಲಿ ರಾಜೀನಾಮೆ ಕೊಟ್ರು. ಅವರ ಖಾಸಗಿ ನಿವಾಸಕ್ಕೂ ಬೆಂಕಿ ಇಟ್ಟಿದ್ರು. ದೇಶ ಬಿಡ್ತಾ ಇರೋ ಆ ವ್ಯಕ್ತಿ ಈಗ ಮತ್ತೆ ನೇಪಾಳಕ್ಕೆ ಬರೋ ಸಾಧ್ಯತೆ ತುಂಬಾ ಕಮ್ಮಿ ಆಗ್ತಾ ಇದೆ. ವಯೋವೃದ್ಧ. ಆ ಲೆವೆಲ್ಗೆ ನೇಪಾಳದ ಚಿಕ್ಕ ವಯಸ್ಸಿನ ಹುಡುಗರು ರೊಚ್ಚಿಗೆದ್ದಿದ್ದಾರೆ.
ಪ್ರತಿಭಟನೆ ಮಾಡಕ್ಕೆ ಬಂದರೆ ಗುಂಡು ಹಾರಿಸ್ತೀರ ನಮ್ಮ ಮೇಲೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳನ್ನು, ಹುಡುಗರನ್ನು 18 ವರ್ಷ 20 ವರ್ಷ 25 ವರ್ಷ ಶೂಟ್ ಮಾಡ್ತೀವಿ ತಡೀರಿ ನಿಮಗೆ ಅಂಥೇಳಿ ಕಂಡಲ್ಲಿ ಬೆಂಕಿ ಇಡ್ತಾ ಹೋಗ್ತಿದ್ದಾರೆ. ಏನು ಮಾಡ್ತೀರೋ ಮಾಡ್ಕೊಳ್ಳಿ, ನೋಡೋಣ ನೀವ ಅಂಥೇಳಿ. ನೇಪಾಳದಲ್ಲಿ 2006ರಲ್ಲೂ ಕೂಡ ಹೀಗೆ ಆಗಿತ್ತು. ನಿಮಗೆ ಗೊತ್ತಿರ್ಬೋದು, ನೇಪಾಳ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇನ್ನೂ ಕೂಡ 20 ವರ್ಷ ಆಗಿಲ್ಲ. ಎಳೆ ಮರಿಯದು ಪ್ರಜಾಪ್ರಭುತ್ವದಲ್ಲಿ, ಶಿಶು. 240 ವರ್ಷಗಳಿಂದ ಅಂದರೆ 1768ರಿಂದ 2008 ತನಕ ಅಲ್ಲಿ ಶಾ ಅಥವಾ ಗೋರ್ಖಾ ರಾಜಮನೆತನ ರೂಲ್ ಮಾಡ್ತಾ ಇತ್ತು. ಆದರೆ 1996ರಲ್ಲಿ ಅಲ್ಲಿ ರಾಜಪ್ರಭುತ್ವ ವಿರೋಧಿ ಹೋರಾಟ ತೀವ್ರ ಆಗಿ 2006ರಲ್ಲಿ ಅದು ಅಧಿಕಾರ ಬದಲಾವಣೆಗೆ ಕಾರಣ ಆಯಿತು. ಕೊನೆಗೆ 2008ರಲ್ಲಿ ಚೀನಾ ಸಹಾಯದಿಂದ ಡೆಮೋಕ್ರಸಿ ಹೆಸರಲ್ಲಿ ಕರ್ಮಠ ಕಮ್ಯುನಿಸ್ಟರು ಬಂದರು. ಮಾಜಿ ನಕ್ಸಲರಾಗಿದ್ದವರೆಲ್ಲ ಅಲ್ಲಿ ಅಧಿಕಾರಕ್ಕೆ ಬಂದರು. 10 ವರ್ಷ 9 ತಿಂಗಳು ನಡೆದ ಈ ಪ್ರತಿಭಟನೆಯಲ್ಲಿ ನೇಪಾಳದ ಪೀಪಲ್ ಲಿಬರೇಷನ್ ಆರ್ಮಿ, ನೇಪಾಳದ ಮಾವೋವಾದಿ ಕಮ್ಯುನಿಸ್ಟ್ಗಳು ಹಿಂಸಾತ್ಮಕವಾಗಿ ಪ್ರತಿಭಟಿಸಿದರು. ಸಿಕ್ಕಾಪಟ್ಟೆ ಜನರ ಪ್ರಾಣ ಹೋಯಿತು. ನೇಪಾಳದ ರಾಜಪ್ರಭುತ್ವ ಇವರನ್ನ ನಿರ್ದಯವಾಗಿ ಹತ್ತಿಕ್ಕೋಕೆ ಅವರು ಪ್ರಯತ್ನ ಪಡ್ತಿದ್ರು. ಆದರೆ ನೇಪಾಳ ರಾಜಪ್ರಭುತ್ವಕ್ಕೆ ಯಾರೂ ಬಗ್ಗೋ ರೀತಿ ಕಾಣಲಿಲ್ಲ ಆ ಟೈಮ್ನಲ್ಲಿ. ಹೀಗಾಗಿ ಕಮ್ಯುನಿಸ್ಟ್ ನಕ್ಸಲರು ರಾಜಪ್ರಭುತ್ವ ವಿರುದ್ಧ ಶಸ್ತ್ರಸಜ್ಜಿತ ಹೋರಾಟ ಮಾಡಿದ್ರು. ಜನರು ಅವರೊಟ್ಟಿಗೆ ಅನುಕಂಪ ತೋರಿಸಿ ಕೈ ಜೋಡಿಸಿದ್ರು. ದಂಗೆ ಆಯಿತು, ರಾಜಪ್ರಭುತ್ವ ಎಂಡ್ ಆಯಿತು. ಕೊನೆಗೆ ರಾಜಮನೆತನದ ಅಳಿದುಳಿದ ಜನ ದೇಶ ಬಿಟ್ಟು ವಿದೇಶಕ್ಕೆ ಓಡೋ ರೀತಿ ಪರಿಸ್ಥಿತಿ ತಂದರು. ಕಮ್ಯುನಿಸ್ಟರು ಓಡಿಸ್ಬಿಟ್ರು. ಈಗ ಎಕ್ಸಾಕ್ಟ್ ಅದೇ ಪರಿಸ್ಥಿತಿ ರಿವರ್ಸ್ ಆಗಿದೆ. ಫುಲ್ ಕಮ್ಯುನಿಸ್ಟ್ ನಾಯಕರಿಗೆ ಆ ಸ್ಥಿತಿ ಬಂದಿದೆ. 2006ರಲ್ಲಿ ಹೇಗೆ ಇವರೆಲ್ಲ ಸೇರಿಕೊಂಡು ರಾಜಪ್ರಭುತ್ವವನ್ನು ಎಂಡ್ ಮಾಡಿದ್ರು, ಹಾಗೆ ರಾಜಪ್ರಭುತ್ವ ಪರ ಇರೋರು ಇವ್ರನ್ನ ಈಗ ಹೊಡೆದು ಓಡಿಸ್ತಾ ಇದ್ದಾರೆ ಕಮ್ಯುನಿಸ್ಟ್ರನ್ನ. ಸ್ನೇಹಿತರೆ, ಭಾರತದಂಥ ಪ್ರಜಾಪ್ರಭುತ್ವದಲ್ಲಿರೋ ನಮಗಿದೆಲ್ಲ ನೋಡಿ ವಿಚಿತ್ರ ಅನ್ನಿಸ್ಬೋದು. ಇವರಿನ್ನು ಯಾವ ಕಾಲದಲ್ಲಿದ್ದಾರೆ, ರಾಜಪ್ರಭುತ್ವ ಆಳ್ಬೇಕಾ ಅಂತ. ಆದರೆ ನೇಪಾಳ ಪರಿಸ್ಥಿತಿ ಬೇರೆ ಥರ ಇದೆ. ದಂಗೆ ಟೈಮ್ನಲ್ಲಿ ಹೊಸ ನೇಪಾಳ ಕಟ್ತೀವಿ ಅಂತ ಕಮ್ಯುನಿಸ್ಟರು ಹೇಳಿದರು. ಯಾವ ಲೆವೆಲ್ಗಂದ್ರೆ ಭಾರತದಲ್ಲೂ ಇವ್ರ ಬಗ್ಗೆ ಕತೆ ಕಾದಂಬರಿ ಎಲ್ಲ ಬರೋಕ್ಕೆ ಶುರು ಆಗಿದ್ವು. ವಿಶೇಷವಾಗಿ ಪ್ರಚಂಡ ಬಗ್ಗೆ, ಕಾಡಲ್ಲಿ ಓಡಾಡದಂತೆ ಪ್ರಚಂಡ, ಆಮೇಲೆ ಕ್ರಾಂತಿಕಾರಿ ಆಗದಂತೆ, ಅಧಿಕಾರಕ್ಕೆ ಬರದಂತೆ ಭಾರತದಲ್ಲೂ ಕತೆ ಕಾದಂಬರಿಗಳನ್ನು ಬರೆಯಲಾಗಿತ್ತು ಅವಾಗ. ಆ ಟೈಮ್ನಲ್ಲಿ ಪ್ರಚಂಡ ಬಗ್ಗೆ, ಪುಷ್ಪಕಮಲ್ ದಹಲ್ ಅಲಿಯಾಸ್ ಪ್ರಚಂಡ, ಇವರು ಒಬ್ಬ ಕಮ್ಯುನಿಸ್ಟ್ ಲೀಡರ್, ಮಾಜಿ ಪ್ರಧಾನಿ, ಹಲವು ಸಲ PM ಆಗಿದ್ದಾರೆ. KP ಶರ್ಮಾ ಒಲಿನೂ ಕಮ್ಯುನಿಸ್ಟೇ. ಅದರಲ್ಲಿ ಕಮ್ಯುನಿಸ್ಟ್ರಲ್ಲೇ ಸ್ವಲ್ಪ ಮಧ್ಯಮ ಕಮ್ಯುನಿಸ್ಟ್, ಕರ್ಮಠ ಕಮ್ಯುನಿಸ್ಟ್ ಅಂತೆಲ್ಲ ಬೇರೆ ಬೇರೆ ಗುಂಪು ಮಾಡ್ಕೊಂಡಿದ್ದಾರೆ ಅವರು. ಇವರೆಲ್ಲರೂ ಮಾಜಿ ನಕ್ಸಲರು. ಈ ರೀತಿ ಇವರು ಅಧಿಕಾರಕ್ಕೆ ಬಂದವರು. ಅಷ್ಟು ಫ್ಯಾನ್ ಫೇರ್ನೊಂದಿಗೆ ನೇಪಾಳ ಉದ್ಧಾರ ಮಾಡ್ತೀವಿ ಅಂದಿದ್ದವರು ಡೇ 1ನಿಂದ ಬರೀ ಅಧಿಕಾರಕ್ಕಾಗಿ ಕಿತ್ತಾಟ ಮಾಡ್ತಾನೇ ಜೀವನ ಕಳೆದ್ರು. ಕೇಳಿಸ್ಕೊಳ್ಳಿ, ಇಲ್ಲಿ 2008ರಿಂದ ಇಲ್ಲಿವರೆಗೆ ಅಂದರೆ 17 ವರ್ಷದಲ್ಲಿ 13 ಸಲ ಸರ್ಕಾರಗಳು ಬದಲಾಗಿವೆ. ಯಾವ ಸರ್ಕಾರನೂ ಸರಿಯಾಗಿ ಆಡಳಿತ ನಡೆಸಿಲ್ಲ. ಮ್ಯೂಸಿಕಲ್ ಚೇರ್ ಥರ ಈ ಬಿಕ್ಕಟ್ಟಿನಿಂದ $50 ಬಿಲಿಯನ್ ಆರ್ಥಿಕತೆ ಹೊಂದಿರೋ ನೇಪಾಳ ಬೆಳವಣಿಗೆಯೇ ಕಂಡಿಲ್ಲ. ಹೂಡಿಕೆದಾರರು ಮುಖ ಮಾಡ್ತಿಲ್ಲ. ನಿರುದ್ಯೋಗ ಪ್ರಮಾಣ 12% ಇದೆ. ಅಫಿಷಿಯಲ್ ಡೇಟಾ ಇನ್ನೂ ಜಾಸ್ತಿ ಇರುತ್ತೆ ರಿಯಲ್ ಆಗಿ. 3 ಕೋಟಿ ಜನಸಂಖ್ಯೆ, ಯುವಕರ ಬಲ ಇದ್ರೂ ಕೂಡ ದೇಶ ಉದ್ಧಾರ ಮಾಡೋಕೆ ನೇಪಾಳ ಸರ್ಕಾರದ ಕೈಲಾಗ್ತಾ ಇಲ್ಲ. ಮಾಜಿ ನಕ್ಸಲರ ಆಡಳಿತ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಅನ್ನೋ ರೀತಿ ಬದಲಾಗ್ಬಿಟ್ಟಿದೆ. ಸಮತಾವಾದ, ಕೆಲವರು ಲಾಭ ಮಾಡ್ಕೊಂಡಿದ್ದಾರೆ, ಕಿತ್ತು ನಿಮಗೆಲ್ಲ ಹಂಚ್ತೀವಿ ಅಂತ ಬಂದವರು ಇವ್ರು ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾರೆ. KP ಶರ್ಮಾ ಒಲಿ ಮತ್ತು ಅವರ ಎಲ್ಲ ಮಿನಿಸ್ಟ್ರುಗಳು, ಅವರ ಕೂಟ ಇದೆಯಲ್ಲ ಮಾಜಿ ನಕ್ಸಲರು, ಅವರ ಹೊಟ್ಟೆ ದಪ್ಪ ಮಾಡಿಕೊಂಡು, ಅವರ ಫ್ಯಾಮಿಲಿಯವರ ಹೊಟ್ಟೆ ದಪ್ಪ ಮಾಡಿಕೊಂಡು, ಅವರ ಫ್ಯಾಮಿಲಿಯವರ ಫ್ಯಾಮಿಲಿ ಹತ್ತಿರದ ಕಂಪ್ಲೀಟ್ ಎಲಿಟಿಸಮ್. ಅವರು ಅವ್ರಿಗೆ ಬೇಕಾದವರು, ಅವ್ರದ್ದೇ ಸರ್ಕಾರ, ಸರ್ಕಾರಿ ಹುದ್ದೆಗಳಲ್ಲೂ ಅವರು, ಆಯಕಟ್ಟಿನ ಜಾಗದಲ್ಲೂ ಅವರು, ಸಾಮಾನ್ಯ ಜನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ರೀತಿ ಮಾಡಿಬಿಟ್ರು ಇವರು. ಎಲ್ಲ ಸಿಚುವೇಶನ್ ಇತ್ತು, ಜನಕ್ಕೆ ಆಲ್ರೆಡಿ ಕುದಿಯೋಕೆ ಶುರುವಾಗಿತ್ತು. ಅದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಹೇಳಿದ್ರು. ಜನ ಚರ್ಚೆ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ನಮ್ಮ ದೇಶ ಯಾಕೆ ಹಿಂಗಾಗ್ತಿದೆ ಅಂಥೇಳಿ. ಇವರು ಚರ್ಚೆ ಮಾಡಬಾರ್ದು ಅಂತ ಸೋಷಿಯಲ್ ಮೀಡಿಯಾವನ್ನೇ ಬ್ಯಾನ್ ಮಾಡಿದ್ರು. ಸುಳ್ಳು ಸುದ್ದಿ ತಡಿಯೋಕೆ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಕಾರಣ ಏನು ಕೊಟ್ಟರು ಅಂತ ಹೇಳಿದ್ರೆ, ಈ ಫಾರಿನ್ ಸೋಷಿಯಲ್ ಮೀಡಿಯಾ ಕಂಪನಿಗಳು ನೇಪಾಳದಲ್ಲಿ ರಿಜಿಸ್ಟರ್ ಆಗಿ ಅಂತ ಡೆಡ್ಲೈನ್ ಕೊಟ್ಟರು, ಆಗಲಿಲ್ಲ, ಅದಕ್ಕೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಮೂಲಕ ಜನರ ಸಂಪರ್ಕಕ್ಕೆ ಇದ್ದ ವ್ಯವಸ್ಥೆಗಳನ್ನೆಲ್ಲ ತೆಗೆದುಹಾಕಿದ್ರು. ಸ್ನೇಹಿತರೆ, ನೇಪಾಳದಲ್ಲಿ 3 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ 90% ಜನ ಇಂಟರ್ನೆಟ್ ಬಳಸ್ತಾರೆ. ಸೋಷಿಯಲ್ ಮೀಡಿಯಾ ಅನ್ನೋದು ಆ ಗುಡ್ಡಗಾಡು ಪ್ರದೇಶ ನೇಪಾಳದಲ್ಲಿ, ಟ್ರಾವೆಲ್ ತುಂಬ ಕಷ್ಟ ಇರೋ ನೇಪಾಳದಲ್ಲಿ ಜನರ ಕನೆಕ್ಟಿವಿಟಿಯ ಮುಖ್ಯ ವಿಧಾನ. ಅದು ಜನರ ಜೀವನದ ಪ್ರಶ್ನೆ. ಜೊತೆಗೆ ಟೂರಿಸಮ್ಗೂ ಕೂಡ ಆದಾಯ ತರೋ, ಪ್ರಮೋಟ್ ಮಾಡೋ ಮೂಲ ಅವರಿಗೆ. ಅಷ್ಟೇ ಅಲ್ಲ, ಶಿಕ್ಷಣ, ಉದ್ಯೋಗ ಅಂತ 70 ಲಕ್ಷ ಜನ ನೇಪಾಳಿಗಳು ದೇಶದಿಂದ ಹೊರಗಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ 7 ಸಿಸ್ಟರ್ ವಾಟರ್ ಫಾಲ್ಸ್, ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್,
3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆಲ್ಮೋಸ್ಟ್ ಕಾಲು ಭಾಗದಷ್ಟು ನೇಪಾಳದ ಜನಸಂಖ್ಯೆ ದೇಶದ ಹೊರಗಿದೆ. ಅವರ ಕುಟುಂಬಕ್ಕೆ ಹೊರಗಿನಿಂದ ಇವರು ಕಳಿಸೋ ದುಡ್ಡೇ ಆಧಾರ. ಅದರಲ್ಲಿ ಹೆಚ್ಚಿನವರು ಭಾರತದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ಮೀಡಿಯಂ ಲೆವೆಲ್ನ ಕೆಲಸ, ಅಪರೂಪಕ್ಕೆ ಕೆಲವೊಂದ್ಸಲ ಟಾಪ್ ಲೆವೆಲ್ನ ಕೆಲಸಗಳಲ್ಲೂ ಕೂಡ ಇದ್ದಾರೆ. ಅವರು ಫ್ಯಾಮಿಲಿಯೊಂದಿಗೆ ಕನೆಕ್ಟ್ ಆಗೋಕೆ ಸೋಷಿಯಲ್ ಮೀಡಿಯಾನೇ ಆಧಾರ ಆಗಿತ್ತು. ಅವರ ಲೈಫ್ ಮೇಲೆನೆ ಕಮ್ಯುನಿಸ್ಟರು ಗದಾಪ್ರಹಾರ ಮಾಡಿದ್ರು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ. ಬರೀ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಕ್ ಅಷ್ಟೇ ಅಲ್ಲ, ಅದಕ್ಕೋಸ್ಕರ ಜೆನ್ಜಿಗಳು ರೊಚ್ಚಿಗೆದ್ದಿದ್ದಾರೆ ಹಂಗಲ್ಲ. ಇಲ್ಲಿ ತುಂಬಾ ಸೂಕ್ಷ್ಮತೆಗಳಿದಾವೆ. ಈ ಬ್ಯಾನ್ ಹಿಂದೆ ಇಷ್ಟೊಂದು ರೊಚ್ಚಿಗೆ ಕಾರಣ 2 ದಿನದಲ್ಲಿ ಸರ್ಕಾರವನ್ನ ಯುವಕರು ಕಿತ್ತು ಬಿಸಾಕ್ಲಿಕ್ಕೆ ಕಾರಣ ಹುಡುಕ್ತಾ ಹೋದಾಗ ಇವೆಲ್ಲ ಅಂಶಗಳು ಬರ್ತವೆ ಸ್ನೇಹಿತರೆ. ಜೊತೆಗೆ 2008ರ ತನಕ ನೇಪಾಳ ಈ ಭೂಮಿಯ ಮೇಲಿನ ಏಕೈಕ ಘೋಷಿತ ಹಿಂದೂ ರಾಷ್ಟ್ರ ಆಗಿತ್ತು. ಆದ್ರೆ ನಕ್ಸಲರ ಆಡಳಿತ ಶುರುವಾದ್ಮೇಲೆ ಅದನ್ನ ತೆಗೆದ್ರು, ಟೈಟಲ್ ತೆಗೆದು ಹಾಕಿದ್ರು. ಬದಲಿಗೆ ಇದೊಂದು ಸೆಕ್ಯುಲರ್ ಕಂಟ್ರಿ, ಹಿಂದೂ ಕಂಟ್ರಿ ಅಂತೇನಿಲ್ಲ ಅಂತ ಹೇಳಿದ್ರು. ಇದು ನೇಪಾಳದ ಬಹುಸಂಖ್ಯಾತರಲ್ಲಿ ಕ್ರಾಂತಿಯ ಕಿಚ್ಚನ್ನ ಮತ್ತಷ್ಟು ಹಬ್ಬಿಸ್ತು. ಮಾಹಿತಿ ಪ್ರಕಾರ ನೇಪಾಳದಲ್ಲಿ 81.30 ಹಿಂದೂಗಳಿದ್ದಾರೆ. ಈ ಉತ್ತರ ಭಾರತ ಮತ್ತು ನೇಪಾಳದಲ್ಲಿ ಧಾರ್ಮಿಕ ಆಚರಣೆಗಳು, ಸಂಪ್ರದಾಯಗಳು ತುಂಬಾ ಜಾಸ್ತಿ. ಆದರೆ ಚೀನಾ ಮಾತು ಕೇಳಿಕೊಂಡು ಇವರು ಭಾರತದ ವಿರೋಧವನ್ನ ಕಟ್ಕೊಂಡ್ರು. ಭಾರತ ನೇಪಾಳ ಗಡಿಯನ್ನ ಕೂಡ ಉದ್ವಿಗ್ನ ಮಾಡಿದ್ರು. ಇದರ ಪರಿಣಾಮ ಭಾರತಕ್ಕೂ ನೇಪಾಳಕ್ಕೂ ಸಣ್ಣಗೆ ತಿಕ್ಕಾಟ ಶುರುವಾಯಿತು. ಇದು ಗಡಿಯೇ ಗೊತ್ತಿರದ ಮುಗ್ಧ ಜನರ ಕೋಪಕ್ಕೆ ಕಾರಣ ಆಯಿತು. ಇವತ್ತಿಗೂ ನೇಪಾಳದಲ್ಲಿ ತಾವು ಅಫಿಷಿಯಲ್ ಹಿಂದೂ ಕಂಟ್ರಿ ಅನ್ನೋ ಫೀಲಿಂಗ್ ಇದೆ. ಕಮ್ಯುನಿಸ್ಟರು ತೆಗೆದು ಹಾಕಿದ್ರು ಕೂಡ ಅಲ್ಲಿನ ಜನ ಹಂಗೇ ಭಾವಿಸ್ತಾರೆ. ಅತಿ ದೊಡ್ಡ ಹಿಂದೂ ಜನಸಂಖ್ಯೆ ಇರೋ ಭಾರತದೊಂದಿಗೆ ಸಾಂಸ್ಕೃತಿಕ ಸಂಬಂಧವನ್ನು ಹೊಂದಿದ್ದೀವಿ. ಕಷ್ಟ ಆದಾಗಲೆಲ್ಲ ಭಾರತ ಸಹಾಯ ಮಾಡುತ್ತೆ. ದೊಡ್ಡ ಪ್ರಮಾಣದ ಅಲ್ಲಿನ ಜನ ಲಕ್ಷ ಸಂಖ್ಯೆಯಲ್ಲಿ ಭಾರತದಲ್ಲಿ ಬಂದು ಉದ್ಯೋಗ ನಡೆಸಿ ನಮಗೆ ದುಡ್ಡು ಕಳಿಸ್ತಾರೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ UP, ಬಿಹಾರ ಮತ್ತು ನೇಪಾಳದ ನಡುವೆ, ಅಲ್ಲಿನ ಯುವ ಜನತೆ ನಡುವೆ ಫ್ಯಾಮಿಲಿ ಸಂಬಂಧ ಇದೆ, ವೈವಾಹಿಕ ಸಂಬಂಧಗಳಿದಾವೆ. ಗಡಿ ದಾಟಿ ಒಂದು ರಾಜ್ಯಕ್ಕೆ ಹೋಗಿ ಬಂದಷ್ಟೇ ಹೋಗ್ತಾರೆ. ಸೊ ರೋಟಿ ಬೇಟಿ ಕಾ ರಿಶ್ತಾ ಅಂತ ಹೇಳ್ತಾರೆ. ಅಂದ್ರೆ ಫ್ಯಾಮಿಲಿಯ ಸಂಬಂಧದ ಒಂದು, ಅಂದ್ರೆ ವೈವಾಹಿಕ ಸಂಬಂಧದ ಒಂದು ರಿಲೇಶನ್ಶಿಪ್ ಸಂಬಂಧ. ಹಾಗೆ ರೋಟಿ, ಆಹಾರ, ಹೊಟ್ಟೆಪಾಡಿನ ಸಂಬಂಧ ಕೂಡ ಹೌದು ಇದು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಜನರು ಆ ರೀತಿ ನೋಡ್ತಾರೆ ಇದನ್ನ. ಆದ್ರೆ ಕಮ್ಯುನಿಸ್ಟರು ಬಂದು ಎಲ್ಲವನ್ನ ಹಾಳು ಮಾಡ್ತಿದ್ದಾರೆ ಅನ್ನೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ. ಅವರ ನೇಪಾಳದ ಮೇಲ್ಭಾಗದಲ್ಲಿರೋ ಚೈನಾದೊಂದಿಗೆ ಭಾರತದೊಂದಿಗೆ ಜೆಲ್ ಆದಂಗೆ ಆಗಕ್ಕಾಗಲ್ಲ ಕಲ್ಚರಲ್ಲಿ, ಮತ್ತು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಆ ಥರದ್ದು ಇಲ್ಲವೇ ಇಲ್ಲ. ಆದರೆ ಭಾರತದೊಂದಿಗೆ ಆ ಥರದ ಕಾಂಟ್ಯಾಕ್ಟ್ ಇದೆ, ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್, ಮತ್ತು ಆ ರೀತಿ ಸಾಂಸ್ಕೃತಿಕ ಬೆರೆಯುವಿಕೆ ಇದೆ. ನೀವು ಅದನ್ನು ಉಲ್ಟಾ ಮಾಡಕ್ಕೆ ಹೊರಡ್ತಿದ್ದೀರಲ್ಲ ಅನ್ನೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದು ಒನ್ ಆಫ್ ದಿ ಎಲಿಮೆಂಟ್. ಆಗಿನ ಜನರೇಷನ್ನವರು ರಾಜರ ಕಾಲವೇ ಚೆನ್ನಾಗಿತ್ತು ಅಂತ ಮಾತನಾಡ್ತಿರೋದು ಜೆನ್ಜಿ ಆರ್ಮಿಗೆ ರಾಜಪ್ರಭುತ್ವದ ಬಗ್ಗೆ ಮತ್ತೆ ಒಲವು ಬರೋಕೆ ಕಾರಣ ಆಗ್ತಾ ಇದೆ. ಕಳೆದ ಮಾರ್ಚ್ ತಿಂಗಳಲ್ಲೇ ಮಾಜಿ ರಾಜ ಜ್ಞಾನೇಂದ್ರ ಪರಾಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿತ್ತು. ಆದರೆ ಅದು ಈಗ ಆಗ್ತಿರೋ ಥರ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿರಲಿಲ್ಲ. ಬಗ್ಗಂತ ಬಂದು ಹಾಗೆ ತಣ್ಣಗಾಗಿತ್ತು. ಆದರೆ ಈ ಸಲ ಮಾತ್ರ ಯುವ ಜನತೆ, ಜೆನ್ಜಿಗಳು ಎಲ್ಲ 18, 20, 25 ವರ್ಷದ ಹುಡುಗರು ರೊಚ್ಚಿಗೆದ್ದು ಸರ್ಕಾರವನ್ನು 2 ದಿನದಲ್ಲಿ ಬಿಸಾಕಿಬಿಟ್ಟಿದ್ದಾರೆ. ವಿದೇಶಿ ಶಕ್ತಿಗಳ ಕೈವಾಡ. ನೇಪಾಳದ ಈ ದಂಗೆ ಹಿಂದೆ ಬಾಹ್ಯ ಶಕ್ತಿಗಳು ಇದ್ದಾರೆ ಅಂತ ಹೇಳಿ ನೇಪಾಳ ನಾಯಕರು ಆರೋಪ ಮಾಡಿದ್ದಾರೆ. ಆದ್ರೆ ಇಲ್ಲಿ ಬಾಹ್ಯ ಶಕ್ತಿಗಳು ಯಾರು ಸ್ನೇಹಿತರೆ? ಜಗತ್ತಲ್ಲಿ ಎಲ್ಲ ಪವರ್ಫುಲ್ ರಾಷ್ಟ್ರಗಳು ಇಂಥ ಕೆಲಸ ಮಾಡ್ತವೆ. ಆದ್ರೆ ನೇಪಾಳದಲ್ಲಿ ಯಾರು ಕೈ ಆಡಿಸ್ತಿದ್ದಾರೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇಲ್ಲಿ ರಷ್ಯಾ ಕೆಲಸ ಮಾಡಿದ್ಯಾ? ಚಾನ್ಸಸ್ ಕಮ್ಮಿ. ಯಾಕಂದ್ರೆ ನೇಪಾಳದಿಂದ ಅವ್ರಿಗೆ ಆಗಬೇಕಾಗಿರೋದು ಏನೂ ಇಲ್ಲ. ರಷ್ಯಾಗೆ ನೇಪಾಳದಲ್ಲಿ ಒಂದು ಸಿಹಿಗೆಣಸಿನ ತುಂಡು ಸಿಗೋದಿಲ್ಲ. ಅಲ್ಲಿ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಕೂಡ ಇಲ್ಲ. ಏನು ಚೈನಾ, ಒಲಿ ಅವರ ಮಿತ್ರ. ಚೈನಾಗೆ ಸಿಕ್ಕಾಪಟ್ಟೆ ಗೆಣಸು ಸಿಗುತ್ತೆ ನೇಪಾಳದಲ್ಲಿ ಕಿತ್ತರೆ. ಆದ್ರೆ ಅದನ್ನ ಕಿತ್ಕೊಡಕ್ಕೆ ಒಲಿನೇ ಇದ್ರಲ್ಲ, ಚೀನಾದ ಸಾಮಂತನೇ ಇದ್ರಲ್ಲ, ಅವ್ರದೇ ಸರ್ಕಾರವನ್ನು ಅವ್ರು ಯಾಕೆ ಕೆಡವುತ್ತಾರೆ? 200% ಕಷ್ಟ, ಚಾನ್ಸಸ್ ಇಲ್ಲ. ಇನ್ನು 3ನೇ ಮತ್ತು 4ನೇದಾಗಿ ಅಲ್ಲಿ ಅಮೆರಿಕ ಮತ್ತು ಭಾರತದ ಹೆಸರು ಬರುತ್ತೆ. ಹಾಗೆ ನೋಡಿದ್ರೆ ನೇಪಾಳದಲ್ಲಿ ಅಮೆರಿಕಗೆ ಹಿತಾಸಕ್ತಿ ಇದೆ ಟಿಬೆಟ್ ಕಾರಣಕ್ಕೆ. ಟಿಬೆಟ್ ಆಲ್ರೆಡಿ ಚೀನಾ ನುಂಗಿ ಆಗಿದೆ. ಅದ್ರ ಪಕ್ಕದಲ್ಲಿರೋ ನೇಪಾಳ ಕೂಡ ಚೀನಾದ ಸಾಮಂತ ಆಗಿಬಿಟ್ರೆ ಮುಗದೇ ಹೋಯ್ತು ಕತೆ ಅನ್ನೋ ಆತಂಕ ಭಾರತಕ್ಕೆ, ಆ ಕಡೆ ಅಮೆರಿಕಗೂ ಇದೆ. ಹೀಗಾಗಿ ನೇಪಾಳದಲ್ಲಿ ಜಾಗ ಮಾಡ್ಕೊಂಡ್ರೆ ಈ ಕಡೆ ಭಾರತವನ್ನು ಸ್ವಲ್ಪ ನೋಡ್ರಪ್ಪ ನಿಮ್ ಹೆಗಲ ಮೇಲೆ ಕುತ್ಕೊಂಡಿದೀವಿ ಅಂತ ಹೇಳ್ಬೋದು, ನೋಡ್ರಪ್ಪ ನಿಮ್ ಮಡಿಗೆ ಪಿನ್ ಇಡ್ತೀವಿ ಅಂತ ಹೇಳಿ ಚೀನಾಗೂ ಹೇಳ್ಬೋದು. ಜೊತೆಗೆ ಈಗ ಬ್ಯಾನ್ ಆಗಿರೋ ಎಲ್ಲ ಆಪ್ಗಳು ಕೂಡ ಬಹುತೇಕ ಅಮೆರಿಕನ್ ಮೂಲದವು. 3 ಕೋಟಿ ಜನಸಂಖ್ಯೆ ಇರೋ ನೇಪಾಳದ ಮಾರ್ಕೆಟ್ ಅನ್ನ ಅಮೆರಿಕನ್ ಕಂಪನಿಗಳು ಯಾಕೆ ಕಳ್ಕೊಳ್ತವೆ? ಆ ವಿಚಾರ ಕೂಡ ಇದೆ ಇಲ್ಲಿ. ಜೊತೆಗೆ ಈ ನೇಪಾಳದಲ್ಲಿ ಈ ಹೊಸ ದಂಗೆಯನ್ನ ಆಯೋಜನೆ ಮಾಡಿರೋದು, ಅದನ್ನ ಲೀಡ್ ಮಾಡಿರೋದು ಹಮಿ ನೇಪಾಳ್ ಅನ್ನೋ ಸಂಘಟನೆ. ಈ ಸಂಸ್ಥೆ ನಾವು ಇಂಟರ್ನ್ಯಾಷನಲ್ ಸಂಸ್ಥೆಗಳಿಂದ ಧನ ಸಹಾಯವನ್ನ
ಹಣ ಸಹಾಯವನ್ನ ಪಡಿತಾ ಇದ್ದಾರೆ ಅಂತ ಹೇಳ್ಕೊಳ್ತಾರೆ ಅವರು. ಅಮೆರಿಕದ ಕೋಕಾ ಕೋಲಾ, ಜಪಾನ್ನ ವೈಬರ್, ಸೌತ್ ಕೊರಿಯಾದ ಗೋಲ್ಡ್ ಸ್ಟಾರ್ ಇನ್ನಿತರ ಸಂಸ್ಥೆಗಳು ನಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತ. 2015ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಪ್ರವಾಹ ಮತ್ತು ಭೂಕಂಪಗಳಾದಾಗ ನೀರು, ಆಹಾರ, ಬಟ್ಟೆ ಕೊಡೋ ಕೆಲಸ ಮಾಡ್ತಾ ಬರ್ತಾ ಇತ್ತು. ನೇಪಾಳಿಗರ ಹಕ್ಕಿನ ಬಗ್ಗೆ ಮಾತನಾಡ್ತಾ ಇತ್ತು. ಇದರಲ್ಲಿ 1600 ಜನ ಇದ್ದಾರೆ. ಸೊ ಈ ಸಂಸ್ಥೆ ಮೂಲಕ ಅಮೆರಿಕ ಆಟ ಆಡ್ತಾ ಸ್ಪಷ್ಟ ಇಲ್ಲ, ಆದ್ರೆ ಈ NGO ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ನೆಕ್ಸ್ಟ್ ಭಾರತ. ನೇಪಾಳದಲ್ಲಿ ಗಾಢವಾದ ಬೇರುಗಳನ್ನ ಹೊಂದಿರೋ ಭಾರತ. ಇನ್ಫ್ಯಾಕ್ಟ್ 7 ತಿಂಗಳ ಹಿಂದೆ ರಾಜಪ್ರಭುತ್ವದ ಪರ ಪ್ರತಿಭಟನೆ ನಡೆದಾಗ ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ನೇಪಾಳ PM ಮೀಟಿಂಗ್ ನಲ್ಲಿ ಹೇಳಿದ್ರು KP ಶರ್ಮಾ ಒಲಿ. ಅದಕ್ಕೆ ಕಿಡಿ ಹತ್ತೋ ಹಾಗೆ ನೇಪಾಳದಲ್ಲಿ ಪ್ರತಿಭಟನೆಯಾದಾಗ UP CM ಯೋಗಿ ಆದಿತ್ಯನಾಥ್ರ ಫೋಟೋಗಳು ರ್ಯಾಲಿಗಳಲ್ಲಿ ಕಂಡಿದ್ವು. ಇವತ್ತಿಗೂ ನೇಪಾಳದ ಸಂಘ ಸಂಸ್ಥೆಗಳೊಂದಿಗೆ ಭಾರತಕ್ಕೆ ಒಳ್ಳೆ ಒಡನಾಟ ಇದೆ. ಹೀಗಾಗಿ ಇಲ್ಲಿ ಭಾರತದ ಏಜೆನ್ಸಿಗಳ ಕೈವಾಡ ಇದೆಯಾ ಅನ್ನೋ ಅನುಮಾನವನ್ನ ಕೂಡ ಕೆಲ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಮಾಡ್ತಾರೆ. KP ಶರ್ಮಾ ಒಲಿ ಆಡಳಿತದ ಕೆಲವರು ಈ ರೀತಿಯ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಭಾರತದ ಹೆಸರಲ್ಲಿಲ್ಲ, ಬಾಹ್ಯ ಶಕ್ತಿಗಳು ಅಂತ ಅವ್ರು ಹೇಳಿದ್ದಾರೆ. ಸ್ನೇಹಿತರೆ, ನೇಪಾಳ ನಮ್ಮ ಭಾರತದ ಭುಜದ ಮೇಲೆ ಕೂತಿರೋ ರಾಷ್ಟ್ರ. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್. ಎಲ್ಲ ಪವರ್ಫುಲ್ ಕಂಟ್ರಿಗಳ ರೀತಿಯಲ್ಲಿ ಭಾರತ ಕೂಡ ತನ್ನ ಪಕ್ಕದಲ್ಲಿ ತನ್ನ ಪರ ಸರ್ಕಾರ ಇರಬೇಕು ಅಂತ ಯೋಚನೆ ಮಾಡಿದ್ರೆ ಅದರಲ್ಲಿ ದಿಗ್ಭ್ರಮೆಗೊಳಗಾಗಬೇಕಾಗಿರೋ ವಿಚಾರ ಯಾವುದೂ ಇಲ್ಲ, ಸಹಜ ಅದು. ಆದರೆ ದಂಗೆಯನ್ನ ಭಾರತವೇ ಮಾಡಿಸಿದ್ದು ಅನ್ನೋದಕ್ಕೆ ಇದುವರೆಗೂ ಯಾವುದೇ ಸಾಕ್ಷ್ಯ ಇಲ್ಲ. ಅಫ್ಕೋರ್ಸ್ ನೇಪಾಳಿ PM ಈ ಹಿಂದೆ ಈ ರೀತಿ ಆರೋಪ ಮಾಡಿರ್ಬೋದು. ಹಾಗಂತ ಆ ರೀತಿ ಆರೋಪ ಮಾಡೋಕ್ಕೆ ಅವ್ರ ಹತ್ರ ಪ್ರೂಫ್ ಇಲ್ಲ. ನಾವು ಆ ಥರ ಮಾಡಿದೀವಿ ಅಂತ ಮಾಡಿದ್ರು ಕೂಡ ಓಪನ್ ಆಗಿ ಹೇಳ್ಕೊಳ್ಳಲ್ಲ ಆಸ್ ಎ ನೇಷನ್. ಸೊ ನೋಡೋಣ ಮುಂದೆ ಏನಾಗುತ್ತೆ, ನೋಡ್ತಾ ಹೋಗೋಣ. ಅವಾಗ ನಮಗೊಂದು ಐಡಿಯಾ ಬರೋಕ್ಕೆ ಶುರು ಆಗುತ್ತೆ ಯಾರು ಮಾಡಿರ್ಬೋದು ಏನು ಅಂತ ಹೇಳಿ. ಹಾಗಿದ್ರೆ ಮುಂದೇನು, ಇದು ಇಂಪಾರ್ಟೆಂಟ್. ಮುಂದೇನೋ ಅನ್ನೋ ಉತ್ತರ ಸಿಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ ಆ ಉತ್ತರ ಸಿಕ್ಕಾಗ ಯಾರ ಆಟ ಜಾಸ್ತಿ ನಡೆದಿರ್ಬೋದು ಅಂತ. ಸದ್ಯಕ್ಕೀಗ ನೇಪಾಳ ಆರ್ಮಿ ಕಂಟ್ರೋಲ್ಗೆ ಹೋಗೋ ಒಂದಷ್ಟು ಚಾನ್ಸಸ್ ಇದೆ. ಕಮ್ಯುನಿಸ್ಟ್ ಸರ್ಕಾರಗಳ ಹಣೆ ಬರಹ ನೋಡಿ ಜನ ಮತ್ತೆ ಅವರಿಗೆ ಅವಕಾಶ ಕೊಡೋದು ಡೌಟ್. ಅಲ್ಲಿಗೆ ರಾಜಪ್ರಭುತ್ವ ಬರೋ ಸಾಧ್ಯತೆ ಇರುತ್ತೆ. ರಾಜಪ್ರಭುತ್ವ ಬಂದರೆ ಆತ ಭಾರತದ ಪರ ಇದ್ದಾರೆ, ಮುಂಚೆನೂ ಇದ್ರು. ಈಗಲೂ ಜ್ಞಾನೇಂದ್ರ ಭಾರತದ ಪರ ನಾಯಕ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಹಾಗೊಂದು ವೇಳೆ ಸೇನೆಯ ಕಂಟಿನ್ಯೂ ಆದರೂ ಕೂಡ ಅಲ್ಲಿ ಭಾರತಕ್ಕೆ ಈ ಕರ್ಮಠ ಕಮ್ಯುನಿಸ್ಟ್ರಿಗಿಂತ ಬೆಟರ್ ಸಿಚುವೇಶನ್ ಇರುತ್ತೆ. ಯಾಕಂದರೆ ಈಗ ಆಲ್ರೆಡಿ ಸೇನಾ ಮುಖ್ಯಸ್ಥ ಅಶೋಕ್ ರಾಜ್ ಸಿಗದೇಲ್ ಭಾರತದೊಂದಿಗೆ ಒಳ್ಳೆ ಸಂಬಂಧ ಹೊಂದಿದ್ದಾರೆ. ಇವರು ಚೀನಾ ಮತ್ತು ಭಾರತ ಎರಡೂ ಕಡೆ ಓದಿದ್ದಾರೆ. ಹೇಳ್ತೀವಿ ನೋಡಿ ಅವರ ಪ್ರೊಫೈಲ್. 1967 ಫೆಬ್ರವರಿ 1ನೇ ತಾರೀಕು ಜನಿಸಿರೋ ಈ ಸಿಗದೇಲ್ 1987ರಲ್ಲಿ ನೇಪಾಳ ಸೇನೆ ಸೇರಿದ್ರು. ಇವರು ಶಿವಪುರಿಯ ಆರ್ಮಿ ಕಮಾಂಡ್ ಆ್ಯಂಡ್ ಸ್ಟಾಫ್ ಕಾಲೇಜ್ ಹಾಗೂ ಚೀನಾದ ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿ ಮುಗಿಸಿದ್ದಾರೆ. ಭಾರತದಲ್ಲಿ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕೂಡ ಪಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರುತ್ತೆ, ನೇಪಾಳ ಆರ್ಮಿ ಚೀಫ್ಗೆ ಭಾರತದಲ್ಲಿ ಜನರಲ್ ಆಫ್ ಇಂಡಿಯನ್ ಆರ್ಮಿ ಅನ್ನೋ ಗೌರವದ ರ್ಯಾಂಕ್ ಕೂಡ ಕೊಡಲಾಗುತ್ತೆ. ಅಂದರೆ 2 ರಾಷ್ಟ್ರಗಳು ಕೊಡ್ಕೊಳ್ತವೆ. ನಮ್ಮ ಭೂಸೇನಾ ಮುಖ್ಯಸ್ಥರಿಗೆ ನೇಪಾಳ ಸೇನೆ ಕರೆದು ಒಂದು ಸ್ಟಾರ್ ಹಾಕಿ, ಬ್ಯಾಡ್ಜ್ ಹಾಕಿ, ನೀವು ನಮ್ಮ ಸೇನೆಗೂ ಚೀಫ್ ಇದ್ದ ಹಾಗೆ ಅಂಥೇಳಿ ಗೌರವಿಸುತ್ತೆ. ನಾವು ಅವರ ಆರ್ಮಿ ಚೀಫನ್ನು ಕರೆಸ್ಬಿಟ್ಟು ನೀವು ನಮ್ಮ ಭೂಸೇನೆಗೂ ನೀವು ಚೀಫ್ ಇದ್ದ ಹಾಗೆ ಅಂಥೇಳಿ ಗೌರವದ ಸ್ಥಾನವನ್ನು ಕೊಡ್ಕೊಳ್ತೀವಿ 2 ರಾಷ್ಟ್ರಗಳು. ಸೊ ಅಷ್ಟು ಆಳವಾದ ಸಂಬಂಧ ಭಾರತ ಮತ್ತು ನೇಪಾಳದ ಸೇನೆಗಳಿಗಿದೆ. ಹೀಗಾಗಿ ಇವರು ಬಂದರೆ ಭಾರತದ ಸಂಬಂಧ ಕರ್ಮಠ ಕಮ್ಯುನಿಸ್ಟ್ಗಿಂತ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಯಾರೇ ಬಂದರೂ ಕೂಡ ಭಾರತದ ವಿಚಾರದಲ್ಲಿ ಜಾಸ್ತಿ ಆಟ ಆಡೋಕ್ಕಾಗಲ್ಲ. ಅವ್ರ ಕಂಟ್ರಿನ ಸ್ಟೆಬಿಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಭಾರತದ ಸಹಾಯ ಬೇಕೇ ಬೇಕು. ಯಾಕಂದರೆ ನೇಪಾಳವನ್ನು ಭಾರತ ಸುತ್ತುವರೆದಿದೆ. ಮುಂಚೆ ಮಾದೇಸಿ ಜಗಳ ಆಗಿದ್ದಾಗ, ಮಾದೇಸಿಗಳನ್ನು ಯಾರು ಸ್ನೇಹಿತರೆ, ನೇಪಾಳ ಒಂದು ಪಟ್ಟಿ ರೀತಿ ಕಾಣುತ್ತಲ್ಲ ಸ್ಕ್ರೀನ್ ಮೇಲೆ ನಿಮಗೆ, ಅದರಲ್ಲಿ ತಳಭಾಗದಲ್ಲಿ ಭಾರತ ಬಾರ್ಡರ್ನ ಏರಿಯಾ ಉದ್ದಕ್ಕೂ ಸೈಡ್ ಪಟ್ಟಿ ಥರ ಮ್ಯಾಪ್ನಲ್ಲಿ ನೋಡಿ, ಇದೆಲ್ಲ ಮಾದೇಸಿಗಳ ಪ್ರಾಬಲ್ಯದ ಜಾಗ. ಅಲ್ಲಿ ಎಥ್ನಿಸಿಟಿ ಇದೆಯಲ್ಲ, ಅಲ್ಲಿದ್ದು ಜನಾಂಗೀಯ ಹಿನ್ನೆಲೆ ಇದೆಯಲ್ಲ ಜನರದ್ದು, ಕಂಪ್ಲೀಟ್ ಭಾರತ ಥರನೇ. ಎಂಟೈರ್ ನೇಪಾಳ ಕೂಡ ಹಾಗೇನೆ, ಬಟ್ ಇವರು ಇನ್ನೂ ಸ್ವಲ್ಪ ಜಾಸ್ತಿ. ಸೊ ಅವರು ನಮಗೆ ಜಾಸ್ತಿ ಹಕ್ಕುಗಳು ಬೇಕು, ನಮ್ಮನ್ನು ನೀವು ಮೂಲೆ ಗುಂಪು ಮಾಡಬೇಡಿ ಅಂಥೇಳಿ ಗಲಾಟೆ ಮಾಡಿದಾಗ ಅವರ ಪರವಾಗಿ ಭಾರತ ನೇಪಾಳಕ್ಕೆ ಉಸಿರುಗಡಿಸಿತ್ತು. ಅವರು ಸ್ವಲ್ಪ ಕೇಳಿ, ಅವ್ರು ನಂಬಬೇಕಾಗಿರೋ ಜನ ನಿಮ್ಮ ಬಾರ್ಡ್ರಲ್ಲಿದ್ದರೂ ಕೂಡ ಅವ್ರ ಮಾತು ಕೇಳಿ ಅಂಥೇಳಿ ನೇಪಾಳವನ್ನು ಬ್ಲಾಕ್ ಮಾಡಿತ್ತು ಭಾರತ. ಯಾವುದೇ ವಸ್ತುಗಳು ಹೋಗದಂತೆ ಉಸಿರುಗಡಿಸಿತ್ತು. ಗ್ಯಾಸ್ ಪೆಟ್ರೋಲ್ ಇಲ್ಲದೆ ತಳ್ಳೋ ಗಾಡಿ ಒಳಗೆ ಸೌದೆ ಹುಡ್ಕೊಂಡು ಓಡಾಡ್ತಿದ್ರು ನೇಪಾಳಿಗರು. ಆ ರೀತಿ ಮಾಡಿತ್ತು ಭಾರತ ನೇಪಾಳಕ್ಕೆ. ಅಲ್ಲದೆ ನೇಪಾಳದ 70% ವ್ಯಾಪಾರ ಭಾರತದೊಂದಿಗೆ ನಡೆಯುತ್ತೆ ಇವತ್ತಿಗೂ ಕೂಡ. ಅದು ಬ್ಲಾಕೆಡೆಲ್ಲ ತೆಗೆದ ಮೇಲೂ ಕೂಡ ಮತ್ತೆ ನಡೀತಾ ಇದೆಯಲ್ಲ. ಸೊ ಅದು ನೋಡಿದಾಗ ಎಲ್ಲಿ ಹಿಡಿದ್ರೆ ನೋವಾಗುತ್ತೆ ನೇಪಾಳಕ್ಕೆ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತು. ಆದರೆ ಈ ಬೆಳವಣಿಗೆ ಚೀನಾ ಪಾಲಿಗೆ ಆಘಾತ. ಇಷ್ಟು ದಿನ ನೇಪಾಳ ಕಂಪ್ಲೀಟ್ ತನ್ನ ಗುಲಾಮ, ಸಾಮಂತ ಅಂತ ಚೀನಾ ಭಾವಿಸಿತ್ತು. ಒಂದು ವೇಳೆ ಹೊಸ ಆಡಳಿತ ಪೂರ್ತಿ ಭಾರತದ ಕಡೆಗೆ ಬಂದರೆ ಚೀನಾದ BRI ಕನಸು ನೇಪಾಳದಲ್ಲಿ ನುಚ್ಚುನೂರಾಗುತ್ತೆ. ಭಾರತ ವಿರೋಧಿ ಷಡ್ಯಂತ್ರಕ್ಕೆ ಹಿನ್ನಡೆಯಾಗುತ್ತೆ. ಹೀಗಾಗಿ ಬಹಳ ಕುತೂಹಲ ಮನೆ ಮಾಡಿದೆ ನೇಪಾಳದಲ್ಲಿ ಆಗ್ತಿರೋ ಬೆಳವಣಿಗೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ನಾವು ತಲುಪಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ
ಮನವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.